ನಮಸ್ಕಾರ ಎಲ್ಲರಿಗೆ. ಕರ್ನಾಟಕದ ಎಮ್ ಎಲ್ ಎಗಳಿಗೆ IPL ಫ್ರೀ ಟಿಕೆಟ್ ಬೇಕಂತ ಎರಡಲ್ಲ 10 ಟಿಕೆಟ್ ತಗೋರಿ ಫ್ರೀ. ಆದ್ರೆ ನೀವು ಮಾಡಿರ್ತಕ್ಕಂಥ ಕೆಲಸಗಳು ಯಾವ್ಯಾವ ಅಂತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳು ಯಾವ್ಯಾವ ಅದಾವಲ್ಲ ಅವನು ಮೊದಲು ಪಟ್ಟಿ ರಿಲೀಸ್ ಮಾಡಿರಿ. ಆಮ್ಯಾಗ ನಿಮ್ಗೆ ಫ್ರೀ ಟಿಕೆಟ್ಗಳು ತಗೋರತ್ತೆ ಹೇಳ್ತೀವಿ ನಾವು. IPL ಟಿಕೆಟ್ಗಾಗಿ ಭಿಕ್ಷೆ ಬೇಡಕತ್ಯಾರ. ಮೊದಲೆಲ್ಲ ಓಟಿಗಾಗಿ ಭಿಕ್ಷೆ ಬೇಡ್ತಿದ್ರು, ಪ್ರಜೆಗಳ ಕೈಕಾಲು ಬೀಳಕ್ಕೆ ಬರ್ತಿದ್ರು. ಆದರೆ ಈಗ ಎಷ್ಟು ಬಡವರಾಗ್ಯಾರತ್ತಂದ್ರೆ IPL ಟಿಕೆಟ್ ತೊಗೊಳಕ್ಕೆ ಕೂಡ ಅವ್ರಿಗಿತ್ತ ಅವ್ರ ಹತ್ರ ದುಡ್ಡಿಲ್ಲತ್ತ. IPL ಟಿಕೆಟ್ ತೊಗೊಳಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತಂದ್ರೆ ಈ ರೀತಿ ಭಿಕ್ಷೆ ಬೇಡೋದ ನೋಡ್ರಿ. ಅಸೆಂಬ್ಲಿ ಒಳಗೆ ಮೊನ್ನೆ ದಿನ ಒಬ್ಬ MLA ಬಹಿರಂಗವಾಗಿ ಚರ್ಚೆ ಮಾಡತ್ತಾನೆ. ಏನಂದ್ರೆ ನಾವು VIP ನಾವು ಸಾಮಾನ್ಯ ಜನರ ಹತ್ರ ಕೂತ IPL ನೋಡೋಣ ಅಂತ ಕೇಳ್ತಾನೆ. ಹೌದಪ್ಪ, ನೀವು ಕೂಡ ಮೊದಲು ಸಾಮಾನ್ಯರೇ ಇದ್ರಿ. ಆದ್ರೆ ತಪ್ಪು ಯಾರ್ದತ್ತಂದ್ರೆ ನಮ್ಮ ತಪ್ಪು, ಪ್ರಜೆಗಳ ತಪ್ಪು. ಏನಂದ್ರೆ ನಿಮ್ಮನ್ನು ಬಹಳಷ್ಟು ನಿಮ್ಮ್ಯಾಗ ನಂಬಿಕೆ ಇಟ್ಟ ನಿಮ್ಮನ್ನು ಚುನಾವಣೆ ಒಳಗೆ ಆಯ್ಕೆ ಮಾಡಿ ಕಳಿಸಿದ್ರಲ್ಲ, ಆ ಜನರ ತಪ್ಪು ಮೊದಲು. ಯಾಕಂದ್ರೆ ಅವರಿಂದನ ಆ ಜನರಿಂದನ ಆಯ್ಕೆಯಾಗಿ ಹೋಗಿ ಅವ್ರ ಮಧ್ಯದೊಳಗೆ ಕುತ್ಕೊಳ್ಳೋಕೆ ನಿಮಗೆ ನಾಚಿಕೆ ಆಕತಿ, ಅಸಹ್ಯ ಆಕತಿ. ನೀವು VIP ನಿಮ್ಗೆ ಬೇರೆ ಒಂದು ಗ್ಯಾಲರಿನೇ ಬೇಕು. 224 MLAಗಳಿದ್ದೀರಿ. ಪ್ರತಿಯೊಬ್ಬರಿಗೂ 4 ಅಂದ್ರೆ ಎಷ್ಟು ಟಿಕೆಟ್ ಆಯ್ತು ನೋಡ್ರಿ. ಅದೇ ರೀತಿ MLAಗಳು ಅಷ್ಟೇ ಇಲ್ಲ, MLCಗಳಿದಾರ, MP ಅವ್ರಿಗೂ ಕೂಡ 4 IPL ಟಿಕೆಟ್ ಫ್ರೀ ಆಯ್ತಂದ್ರೆ ಸಾಮಾನ್ಯ ಜನರ ದುಡ್ಡು, ಈ ಸಾಮಾನ್ಯ ಜನರ ಟ್ಯಾಕ್ಸ, ಅದನ್ನು ಮಾತ್ರ ನೀವು ಭಾಳ ಚಲೋ ತಂಗೆ ಉಪಯೋಗ ಮಾಡ್ಕೊಳಕತ್ತೀರಿ. ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳ ಸಲುವಾಗಿ IPL ಟಿಕೆಟ ಬೇಕಂತೇಳಿ ಭಿಕ್ಷೆ ಬೇಡಾಕತ್ತಿರ್ಲೆ. ಇದು ಚಲೋ ಐತಿ. ಸರಿಯಾದ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ, ಕಾಲ್ಪಾರ್ಮ್ಗಳಿಲ್ಲ. ಯಾವುದಾದ್ರೂ ನೀವು ಬಂದಾಗಿಂದ ಯಾವುದಾದ್ರೂ ಕಾಲ್ಪಾರ್ಮ್ ಮಾಡಿನೇ ತಿಳಿ ಎದೆ ತಟ್ಕೊಂಡು ಹೇಳ್ರಿ. ಆವಾಗ ನೀವು ಯಾವುದೇ ರೀತಿ ಬೇಡಿಕೆಗಳನ್ನು ಹೇಳ್ರಿ ಮತ್ತು ಆ ಬೇಡಿಕೆಗಳನ್ನು ಸಫಲ ಮಾಡ್ಕೋರಿ. MLAಗಳಿಗೂ IPL ಕ್ರೇಜ್ ಐತಿ ಅನ್ನೋದು ಗೊತ್ತಾಕತಿ. ಅದಕ್ಕೆ ಪಾಪ ಅವ್ರಿಗೆ ಯಾರು ದಾನಿಗಳಿದ್ರೆ, ಯಾರ್ಯಾರು ಸದನದೊಳಗೆ IPL ಟಿಕೆಟ್ ಫ್ರೀ ಕೊಡೋದು ಕೇಳಿರಲ್ಲ, ಅವ್ರಿಗೆ 4 ಟಿಕೆಟ್ ಯಾರಾದರೂ ಒಬ್ಬರು ದಾನಿಗಳು ಟಿಕೆಟನ್ನು ಖರೀದಿ ಮಾಡಿ ಕೊಡ್ರಿ ಅವ್ರಿಗೆ. ಪಾಪ ರಾಜ್ಯದ ಜನ ಓಟ್ ಹಾಕಿ ಚುನಾವಣೆ ಒಳಗೆ ಕಳಿಸಿದ್ರೆ ಇವ್ರಿಗೆ IPL ಚಿಂತೆ ಹತ್ತೈತಿ, ಅಭಿವೃದ್ಧಿ ಚಿಂತೆ ಹತ್ತಿಲ್ಲ, ಇವ್ರಿಗೆ IPL ಚಿಂತೆ ಹತ್ತೈತಿ. ಕರ್ನಾಟಕದ MLAಗಳಿಗೆ ನೋಡಿ ಜನ ವಿಚಾರ ಮಾಡ್ರಿ, ಇಂಥ MLAಗಳು ಬೇಕನ್ನು ನಮ್ಮ ರಾಜ್ಯಕ್ಕೆ ಅಂತೇಳಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾನು. ನಮಸ್ಕಾರ, ಧನ್ಯವಾದಗಳು.